ತಬಲಾ ನಾಣಿಯ ನಗೆ ಟಾನಿಕ್, ಜೋಕರ್ ಹನುಮಂತು ಡ್ಯಾನ್ಸ್, ನಗೆಗಡಲಲ್ಲಿ ತೇಲಿಸಿದ ಮಿತ್ರ. ಇದುವೇ ಈ ಹೊತ್ತಿನ ವಿಶೇಷ ಹುಣ್ಣಿಮೆ ಹಬ್ಬ. ನಾನು ಶ್ವೇತಾ. ಹಾಸ್ಯ ಕಾರ್ಯಕ್ರಮಗಳು ಅಂದ್ರೆ ಸಾಕು, ಜನರ ದಂಡೆ ಏರ್ಪಡುತ್ತೆ. ಅಂಥದ್ದೇ ಒಂದು ಹಾಸ್ಯ ಕಾರ್ಯಕ್ರಮ ಹೊತ್ತು ನಾವು ಬಂದಿದ್ದೀವಿ. ಇದು ನಡೆದಿದ್ದು ಕನಕಪುರ ರಸ್ತೆಯಲ್ಲಿರೋ ಅಂಜನಾಪುರದ ಬಳಿ ಕ್ಯಾಪಿಟಲ್ ಕ್ಲಬ್ ರೆಸಾರ್ಟ್ನಲ್ಲಿ ಈ ಕಾರ್ಯಕ್ರಮ ಭರ್ಜರಿಯಾಗಿ ನಡೀತು. ತಂಪಾದ ಹೊತ್ತಿನಲ್ಲಿ ಜನರು ಬಿದ್ದು ಬಿದ್ದು ನಕ್ರು. ಆ ಕಾರ್ಯಕ್ರಮದ ಕೆಲ ಕ್ಷಣಗಳು ನಿಮಗಾಗಿ. ಮರ್ಯಾದೆ ಬೇಡ ಒಂದು ಸ್ವಲ್ಪನಾದ್ರು ನಮ್ಮ ಅಪ್ಪನಿಗೆ. ನಾ ಹೇಳ್ದಂಗೆ ಆಡ್ತಾನ್ರಿ ಅಮಾವಾಸ್ಯೆ ಪೌರ್ಣಮಿ ಬಂದರೆ. ನೀವು ಕಿಸಿತೀರ ನನಗೆ ಗೊತ್ತು, 40 ವರ್ಷ ಇನ್ನೂ ಮದುವೆ ಮಾಡಿಲ್ಲ ನನಗೆ. ಅಲ್ಲ, ನಾವು ಅವನ್ನೇ ಕಾಯ್ಕೊಂಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಇನ್ನ ಬಾಗಿಲು ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಹೋಗೋ. ನೀನು ಮರ್ಯಾದೆ ಹರಾಜ್ ಹಾಕ್ಬಿಡ್ತೀನಿ, ಎಲ್ಲ ಬಂದು ಮಕ್ಕುಗಿತಾರೆ ಈಗ. ಉಗಿಯೋದಿರಲಿ, ನಾನೇ ಉಗ್ದ್ಬಿಡ್ತೀನಿ, ಹೋಗೋ. ಹೇಳ ಈಗ ಏನು ಸರ್, ಎಲ್ಲನ ಹೆಣ್ಣು ನೋಡ್ಲಿ ಸರ್, ಬೇಡ ನಿಂಗೆ ತಂಗಿ ಆಗಬೇಕು ಅಂತಾನೆ ಸರ್. ಹಾಂ, ನಾನೆಲ್ಲ ಹಾಳಾಗೋಗ್ಬಿಡ್ಲಾ? 4-5 ಕಡೆ ಹೆಣ್ಣು ನೋಡಿದ್ದೀನಿ ಸರ್. ಕಾಶಿ ಸರ್ ಒಂದು ಕಡೆ ಕರ್ಕೊಂಡೋಗಿ ತೋರಿಸಿದ್ರು. ಉಪ್ಪಿಟ್ಟು ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿತ್ತು, ಹುಡುಗಿನೂ ಚೆನ್ನಾಗಿತ್ತು. ನಾನು ಬಂದು ಹೇಳಿದೆ, ಅಪ್ಪ ಹಿಂಗೆ ನೋಡಿ ದೊಡ್ಡವ್ರು ಕರ್ಕೊಂಡೋಗಿ ತೋರಿಸವ್ರೆ. ಯಾರ ಮನೆಗೆ? ಚಾಮರಾಜಪೇಟೆಯಲ್ಲಿ. ಅದೇ ಯಾರ ಮನೆಗೋ? ಫಸ್ಟು ಸೊಸೈಟಿ ಇಟ್ಟಿದ್ರಂತಲ್ಲ, ವೀರಣ್ಣ ಅಲ್ವೇನಾ? ಮನೆ ಮುಂದೆ 2 ತೆಂಗಿನ ಮರವೇ. ಬೇಡಪ್ಪ ನಿಂಗೆ ತಂಗಿ ಆಗಬೇಕು ಅಂತ. ಎಲ್ಲನ ನೋಡಲಿ ಸರ್, ಹುಟ್ಟುಡ್ದೋಗ ವಯಸ್ಸಿಗೆ ತಕ್ಕ ಬಂದು ಮಕ್ಕಳನ್ನ ಹೆಂಗೆ ಕಾಣಬೇಕು ಸರ್? ಇನ್ನೂ ಮದುವೆ ಮಾಡಿಲ್ಲ ಇವನು, ಮನೆ ಹಾಳಾಗೋಗ. ಅದು ಹೋಗಲಿ, ತುಮಕೂರಾಗ ಹೆಣ್ಣು ನೋಡಿದೆ, ಚಿಕ್ಕಪೇಟೆಯಲ್ಲಿ ಚೆನ್ನಾಗಿತ್ತು, ಹುಡುಗಿ ಬಂಗಾರದಂಗಿತ್ತು. ಬಂದು ಹೇಳಿದೆ, ಅಮ್ಮ ತುಮಕೂರಾಗ ಹೆಣ್ಣು ನೋಡಿದ್ದೀನಿ, ಹೇಳಮ್ಮ ಅಪ್ಪಂಗೆ. ಅಲ್ಲ ರೀ, ಇಷ್ಟೊಂದು ಆಸ್ತಿ ಅಡವೆಲ್ಲ ಇದೆ, ಬೇಕಾದಷ್ಟಿದೆ, ಮದುವೆ ಮಾಡಿರಿ ಅವನಿಗೆ. ಯಾರ ಮನೆ ಕೇಳೆ? ಅದೇ ಪಂಚಾಯತಿ ಎಲೆಕ್ಷನ್ ನಿಂತಿದ್ರಲ್ಲ ರಾಜಣ್ಣ ಅಂತ, ಸೀಮೆಸ ಕಟ್ಟವ್ರಲ್ವೇನೋ 4. ಹೂನಪ್ಪ ಅಂದೆ. ಬೇಡಪ್ಪ ನಿಂಗೆ ತಂಗಿ ಆಗಬೇಕು. ಚಾಮರಾಜನಗರಕ್ಕೆ ಹೋದೆ. ಚಾಮರಾಜನಗರಕ್ಕೆ ಹೋಗಿ ಹೆಣ್ಣು ನೋಡಿದೆ ರೀ. ಹುಡುಗಿ ಸ್ವಲ್ಪ ದಪ್ಪ ಇತ್ತು, ನನಗಿನ್ನ ಕಪ್ಪು, ಪರವಾಗಿಲ್ಲ. ನಮಗೇನು ಬಣ್ಣ ಕಟ್ಕೊಂಡು ಏನು ಮಾಡ್ತೀಯಾ? ಸರಿ ಆಯಿತು ಅಂತ ಒಪ್ಕೊಂಡೆ. ಅವ್ರ ಸಂಬಂಧಿಕರು ಇರ್ಬೇಕು ಅಮ್ಮ. ಹಿಂಗೆ ಹೊಗೆ ಕತ್ ಕಲೀರಿ, ನಮ್ಮ ಅಪ್ಪನ ಮಾತು ಕೇಳಿ. ನಿಮಗೊಬ್ರು ಹೊಗೆ ಇಕ್ತಾರೆ ಯಾರನ? ಹಾಂ, ಬರೀ ಇದೇ ಆಗೋಯ್ತು. ಅವನ ವಂಶ ಇನ್ನೇನು ಮಾಡ್ತಿದ್ದು, ಕಳ್ಸವ್ ನೋಡಿ ಯಾರನ್ನೋ. ಅಲ್ಲ, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಅವನು ಬೇರೆ ಪ್ರಶ್ನೆ. ಜನ ಅವ್ರು ನಮ್ಮ ಹಿಂದೆ ಹಾಳಾಗೋಲಿ. ಚಾಮರಾಜನಗರದಾಗ ಹೆಣ್ಣು ನೋಡಿದೆ ಸಾ, ಬಂಗಾರದಂಥ ಹುಡುಗಿ. ಅದೇ ಹೋಗಿ ನೋಡಿ ಬಂದು ಹೇಳಿದೆ, ಫೋನ್ ಮಾಡಿದೆ ಅಲ್ಲಿಂದ. ಅಮ್ಮ ಅಪ್ಪಂಗೆ ಫೋನ್ ಕೊಡು. ತೊಗೊಳ್ರಿ, ಅವ್ನು ಫೋನ್ ಮಾಡೋನು. ಏನಂತ ಕೇಳೆ? ಕೊಡು ತಗೋ, ಮಾತಾಡು. ಅಪ್ಪ ಇಲ್ಲಿ ಚಾಮರಾಜನಗರದಾಗೆ ಹೆಣ್ಣು ನೋಡಿದ್ದೀನಿ ಅಂತ. ಯಾರ ಮನೆಗೋ? ಅದೇ 15 ಎಕರೆ ಜಮೀನು ಐತಿ, ಶಾನ್ಭೋಗರಾಗಿದ್ರಂತೆ ಫಸ್ಟ್ ಅವರು. ಅವ್ರ ಮಗ ತಹಸೀಲ್ದಾರ್ ಅಲ್ವೇನೋ? ಹೂನಪ್ಪ ಅಂದೆ. ಕೋಪ ಬಂದ್ಬಿಡ್ತು ನನಗೆ. ಇವತ್ತೇ ಲಾಸ್ಟ್ ಅಪ್ಪ ಅಮ್ಮರು ಸಂಬಂಧ ಅದು. ಏನು ಅವಳು ತಂಗಿ ಆಗ್ಬೇಕಾ? ಅಲ್ಲಪ್ಪ ನಿಮ್ಮ ಚಿಕ್ಕಮ್ಮ ಅಂದ. ಬೇಕೇನ್ರಿ ಇಂಥ ಅಪ್ಪ? ಯಾವನಿಗೆ ಬೇಕ್ರಿ? ಕ್ಯಾಪಿಟಲ್ ಕ್ಲಬ್ಬಲ್ಲಿ ವಾಚ್ಮ್ಯಾನ್ ಆಗ್ತೀನಿ, ನಿಮ್ಮಂಥವ್ರನ್ನೆಲ್ಲ ಒಳಗೆ ಬಿಡ್ತೀನಿ. 5 ಹೊತ್ತ ಕೊಟ್ಟೋಗಿ ಜೀವನ ಆಗಲ್ವಾ? ಹಾಂ, ಯಾವಾಗ ಓದಿದ್ದು ಕೇಳ್ತಾನೆ ರೂಪಿಕಾಯಿ. ನನ್ನ ಮಗನಿಗೆ ಅರ್ಥ ಆಗ್ತದೆ? ಹಾಂ, ಹೀರೋಯಿನ್ ಆಗಿದೆ, ನಮ್ಮ ಅಪ್ಪಂಗೆ ಫೋನ್ ಮಾಡಿ ಉಗಿಯೋಕ್ಕಾಗಲ್ವಾ? ಹೂನಮ್ಮ, ಲೆಕ್ಕ ಯಾವಾಗ ಹೇಳ್ಕೊಟ್ಟಿದ್ದು ಲೆಕ್ಕ ಎಲ್ಲ ಕೇಳ್ತಾನೆ. 2 ಗಂಟೆಗೆ ಎತ್ತಿ ಲೆಕ್ಕ ಬರಿ ಅಂತಾನೆ ಸಾ. ಲೆಕ್ಕ ಬರೀ ಟೈಮ್ ಅದು. ಮೇಷ್ಟ್ರೆ, ಅಯ್ಯ ನಮಸ್ಕಾರ. ನಮ್ಮ ಮೇಷ್ಟ್ರ? ಹಾಂ ಮೇಷ್ಟ್ರೆ, ಚೆನ್ನಾಗಿದ್ದೀರಾ? ಯಾರು ಮಾತಾಡ್ತಾವ್ರೆ? ನಮ್ಮ ಮೇಷ್ಟ್ರು ಪ್ರೇಮ್ ಸಾ, ನಮಸ್ಕಾರ. ಮೇಷ್ಟ್ರೆ, ಇವನು ನಾಣಿ ಮೇಷ್ಟ್ರೆ. ಅವ್ರಿಗೆ ಗೊತ್ತಿಬಿಡದೆ. ಮೇಷ್ಟ್ರೆ, ಇವು ಕೆಂಪೇಗೌಡರು ಮಗ. ಸಾರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸಾ? ಸರ್ ನಮಸ್ಕಾರ. ನಾಣಿ ಅಲ್ಲ ನೀನು? ಸರ್ ಗುರ್ತಿಡಿದ್ರಾ? ಕೆಂಪೇಗೌಡ. ಇರ ಏನಿದೆ ಸರ್? ಇನ್ನು ಯಾವ ಕಾಲದಾಗಿದ್ದೀರಾ ಸರ್? ಏನು ಈಗ ಸಿಕ್ತಿದ್ದಂಗೆ ನಮಸ್ಕಾರ ಮಾಡಂಗಿಲ್ಲ, ತಪ್ಕೊಳ್ಳೋದಷ್ಟೇ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅಪರೂಪಕ್ಕೆ ವೇಸ್ಟ್ ಬಂದಿದ್ದಾರೆ, ಕಾಲು ನಮಸ್ಕಾರ ಮಾಡೋ ಅಷ್ಟು ಹೊತ್ತವಳ. ಆಮೇಲೆ ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ಸರ್. ನೀವು ನಾನು ಬರ್ತಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ನಾಣಿ ಅಲ್ವೇ ನೀನು? ಸರ್ ನೀವು ಮರೆಯೋಕ್ಕಾಗುತ್ತೇನೋ? ನಿಮ್ಮ ಮನೆ ಊಟ ಮರೆಯೋಕ್ಕಾಗುತ್ತಾ? ಈ ಊರಲ್ಲಿದ್ದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸರ್. ನೀವು ನನ್ನ ಗಣಿತಕ್ಕೆ ಬರ್ತಾ ಇದ್ರಿ, ವಿಜ್ಞಾನಕ್ಕೂ ಬರ್ತಾ ಇದ್ದೆ, 2ಕ್ಕೂ ಬರ್ತಾ ಇದ್ರಿ. ಹೌದು, 2ಕ್ಕೂ ಬರ್ತಾ ಇದ್ದೆ. ಹ್ಞೂ ಸಾ. ಗಣಿತ ಈಗ ಕೈ ಯಾಕೆ ತೋರಿಸ್ತೀಯಾ ಸರ್? 2 ಹೆಂಗೆ ಸರ್ ತೋರಿಸ್ತಾ? ಬೇಕಾಗಿಲ್ಲ ಸರ್. ಗಣಿತಕ್ಕೆ ಬರ್ತಾ ಇದ್ರಿ, ಹೌದು. ವಿಜ್ಞಾನಕ್ಕೆ ಬರ್ತಾ ಇದ್ರಿ, ವಿಜ್ಞಾನಕ್ಕೂ 2ಕ್ಕೂ ಬರ್ತಾ ಇದ್ರಿ. ಬೇಕಾಗಿಲ್ವಾ? ಅದು ಅಸಹ್ಯ ಕಾಣ್ತದೆ. ಹಿಂಗೆ ತೋರಿಸ್ಬೇಡ. ಗಣಿತ ವಿಜ್ಞಾನ 2ಕ್ಕೂ ಬರ್ತಾ ಇದೆ. ಹೋಗಿ ಮುಂದಕ್ಕೆ. ಹಾಂ, ಅದು ನೀವು ಮರ್ತು ಬಿಟ್ಟಿದ್ದೀರಾ ಅನ್ಕೊಂಡೆ ಸರ್.
ಮರೆಯೋಕ್ಕಾಗುತ್ತೆ ನಾವು ನಮ್ಮಪ್ಪ ಇವತ್ತು ದಿನಕ್ಕೊಂದ್ಸರಿ ನಿಮಗೆ ಜ್ಞಾಪಿಸ್ಕೊತಾನೆ ಸರ್. ಜ್ಞಾಪಕ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಹಾಂ, ನಿನಗೆ ಶಾಲೆ ಪಾಠದ ಜೊತೆಗೆ ಮನೆ ಪಾಠ ಬೇರೆ ಹೇಳ್ತಾ ಇದ್ನಲ್ಲೋ. ಅದಕ್ಕಲ್ಲ ಅದಕ್ಕಲ್ವಾ? ಅದಕ್ಕಲ್ಲ ಬಿಡಿ. ಹಾಂ, ಗೊತ್ತಾಯ್ತು ಬಿಡ. ಏನು ಈ ಕಾಗದ ಬರೆಯೋಕ್ಕೆ ಮತ್ತೆ ಅದಕ್ಕೆಲ್ಲ ಈ ಬಿಡಿ. ಲೆಕ್ಕಾಚಾರ ದೇವ್ರ ಫೋಟೋದ ಮೇಲೆ ಹೋಗೋ ತಪ್ಪೋದ್ರು ಸರಿ, ಇವತ್ತು ದಿನಕ್ಕೊಂದ್ಸರಿ ಜ್ಞಾಪಿಸ್ಕೊತಾನೆ ನಿಮ್ಮನ್ನು. ಸರಿ, ಅದೇನಂತ ಹೇಳ್ಬಿಡ. ಹಾಂ, ನೀನೇ ಹೇಳು. ಸರ್ ನೀವು ನನ್ನ ಗಣಿತಕ್ಕೆ ಬರ್ತಾ ಇದ್ರಲ್ಲ, ಹೌದು, ವಿಜ್ಞಾನಕ್ಕೆ ಬರ್ತಾ ಇದ್ರಿ, ಬರ್ತಾ ಇದ್ದೆ. ಬೇಡ, ಬರ್ತಾ ಇದ್ರಿ. ಹಾಂ ನಮ್ದು ಸಿಕ್ಕಾಪಟ್ಟೆ ವ್ಯವಸಾಯ. ಹಾಂ ಈ ಕ್ಲಬ್ ಎಲ್ಲ ನಮ್ಮದೇ. ಹಾಂ ಹ್ಞೂ ಸರ್, ಈ ಬಿಲ್ಡಿಂಗ್ ಎಲ್ಲ ನಮ್ಮದೇ. ಸುಮಾರು ಬಾಡಿಗೆ ಬರ್ತದೆ. ಹ್ಞೂ. ಆದರೂ ಅಮಾವಾಸ್ಯೆ ಪೂರ್ಣಮಿ ಬಂದರೆ ನಾ ಆಡ್ದಂಗೆ ಅಂತಾನೆ ಸರ್. ಯಾಕೆ? ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ವ್ಯವಸಾಯ ಆಯ್ತಲ್ಲ. ಹಾಂ ಇವತ್ತು ಹೆಣ್ಣಾಳು ಎಷ್ಟು ಬಂತು, ಹಾಂ ಗಂಡಾಳು ಎಷ್ಟು ಬಂತು, ಹಾಂ ಕಡಲೆ ಬೀಜ ಎಷ್ಟಾಯಿತು, ಹಾಂ ರಾಗಿ ಎಷ್ಟಾಯಿತು ಎಲ್ಲ ಲೆಕ್ಕ ಬರಿ ಅಂತಾನೆ. ನಾನೇ ಹೇಳ್ಕೊಟ್ಟಿದ್ದೀನಲ್ಲ. ರಾತ್ರಿ 2 ಗಂಟೆಗೆ ಎಬ್ಬರಿಸಿ ಲೆಕ್ಕ ಬರಿ ಅಂತಾನೆ ಸರ್. ಹಾಂ, ನೀವೇ ತಾನೇ ಗಣಿತಕ್ಕೆ ಹೌದು ಬರ್ತಾ ಹೌದು ಹೌದು. ಎಲ್ಲ ಕೆಟ್ಟ ಕೆಟ್ಟದಾಗ ಬರೀತೀನಿ. ಹಾಂ. ಯಾವ ಅಯೋಗ್ಯ ನನ್ನ ಮಗ ಹೇಳ್ಕೊಟ್ಟು. ಏಯ್ ಮುಚ್ಚ ಬಾಯ್. ಅಯೋಗ್ಯ ಅಂತಂದು ನೀನು ಕಲೀಲಿಲ್ಲ ಅಂದ್ರೆ ನಾನು ಜವಾಬ್ದಾರನೇನೋ? ಅಯೋಗ್ಯ. ಆಯಿತು, ಅಪರೂಪಕ್ಕೆ ಸಿಕ್ಕಿದ್ರೆ ಮೇಷ್ಟ್ರು ಅಯ್ಯೋ ಅನ್ಸ್ಬಿಟ್ರು. ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಹತ್ರ ಏನೋ ಪ್ರಯೋಜನ? ಏನು ಮಾಡ್ಬೇಕು ನಾನು? ನಾನೆಲ್ಲ ಅರ್ಜೆಂಟ್ ಹೊರಟಿದ್ದೀನಿ ಸರ್. ಯಾವಾಗ ಇದು ಲೆಕ್ಕ ಬರ್ದಿದ್ದೆಲ್ಲ ಕೇಳ್ತಾನೆ ಸರ್. ಈಗ ಒಂದು ಕೆಲಸ ಮಾಡು, ಹಾಂ. ಹೋಗ್ಲಿ ಕೂಡೋದು ಹೇಳ್ಕೊಡ್ಲೇನೋ? ಸುಲಭವಾಗಿ ನಂಗೆ ತಲೆ ಅಲ್ವಾ? ಕೂಡೋದು ಕಳಿಯೋದು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ, ನೀನು ಕಲಿಯಿಲ್ಲ ಅಂದ್ರೆ ನಾನು ಜವಾಬ್ದಾರನೇನೋ? ಏನೋ ಕಳಿಯೋದು ಇವತ್ತು ಮಾಡ್ತಿಲ್ಲ ಸರ್, ಕೂಡೋದು ಬರಲ್ಲ. ಹಾಂ, ಹ್ಞೂ ಸರ್. ಕಳಿಯೋದೇ ಕಷ್ಟ ಅಲ್ವೇನೋ? ಅಯ್ಯ ಕಳಿಯೋದು ನಂಗೆ ಕಷ್ಟ ಇಲ್ಲ ಸರ್, ಕೂಡೋದು ಬರಲ್ಲ ನನಗೆ. ಕಳಿಯೋದು ನಾನು ಬಿಟ್ಕೊಂಡಿದ್ಯಾ? ಹೇಗೆ ಯಾವುದಾದ್ರೂ ಒಂದು ಲೆಕ್ಕ ಮಾಡಿ ತೋರಿಸ್ ನನಗೆ. ಈಗ ಮೊನ್ನೆ ಮಿತ್ರನ ಜೊತೆಗೆ ಶಿವರಾತ್ರಿಗೆ ಇಸ್ಪೀಟ್ನಾಗ 20,000 ಕಳೆದ್ನಲ್ಲ. ಇನ್ನು ಉಗಿದೆ ಏನು ಮಾಡ್ತಾನೆ ನಿಮ್ಮ ಅಪ್ಪ ನಿನ್ನ? ಯಾಕೆ ಸರ್? ಅಲ್ಲ, ಈ ಕೆಲಸಗಳು ಮಾಡಿದ್ರೆ ಉಗಿದೆ ಏನು ಮಾಡ್ತಾನೆ? ಇದು ಕಳಿಯೋದಲ್ವಾ? ಹಾಂ, ಅಲ್ಲ ನನ್ನ ಬೈದಿರೋದಲ್ಲ, ಅವ್ನು ನಿನ್ನ ಬೈದಿರೋದು ನಿಮ್ಮಪ್ಪ. ಅಯ್ಯೋಗಿಂತಂದು ಒಂದು ಕೆಲಸ ಮಾಡು, ಈಗ ಕೂಡೋದು ಹೇಳ್ಕೊಡ್ತೀನಿ. ಅಯ್ಯ ಇಲ್ಲ ತಲೆಗೆ ಸರ್. ಕೇಳಿಸ್ಕೊಳ್ಳೋ, ಸುಲಭವಾಗಿ ಹೇಗೂ ಬಂದಿದ್ದೀನಲ್ಲ ಅದೊಂದಾದರೂ ಹೇಳ್ಕೊಟ್ಬಿಟ್ಟು ಹೊರಟೋಗ್ತೀನಿ. ಈಗ ನೋಡೋ, ನಾನು ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಹಾಂ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ. ಯಾಕೆ? ಅಲ್ಲಿ 3 ಜನ ಕಾಯ್ಕೊಂಡವ್ರೆ. ಲೇ ಕೇಳಿಸ್ಕೊಳ್ಳೋ, ಇದು ಸರ್ ತಪ್ಪಾಯ್ತು ಸರ್. ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗಾಯ್ತು? ಹಾಂ, ಯಾವನವನು? ಯಾವ ಅಪ್ಪ 9. ಏಯ್ ನೋಡಿ ಸರ್, ನನಗೆ ಮದುವೆ ಆಗಿ ಅಂದ್ಬಿಟ್ಟು 9 ಅಂತವನೆ. ಯಾವನವನು? ಬರೋ ಲೇ ಬರ ಲೇ, ಅವನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು, ಸುಮ್ಮನೆ ಇರೋ. ಅಷ್ಟ ಈಗ ಲೇ, ಅದು ಅವನ ಉತ್ತರ. 9 ಅಂತ. ಅದು ಅವನ ಉತ್ತರ ಕಣ. ಹೇಳಿ ಸರ್. ನೀನು ಹೇಳು ನಿನ್ನ ಉತ್ತರ ಏನು? ಸರ್ ಇನ್ನೊಂದ್ಸರಿ ಹೇಳಿ ಸರ್. ಹೋಗಲ್ಲ ನೋಡು, ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗಾಯ್ತು? ಸುಲಭ ಕಣ ಅಷ್ಟೇ. ಲೆಕ್ಕದ ಮನೆ ಹಾಳಾಗೋಲಿ. ಹಾಂ, ನೀವು ಯಾವಾಗಿಂದ ಮೊಟ್ಟೆ ಇಕ್ಕಕ್ಕೆ ಶುರು ಮಾಡಿದ್ರಿ ಸರ್? ಇಕ್ತೀನಿ. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ನಾನು ಪಾಪಿನಪ್ಪ. ಅಪರೂಪ ಸಿಕ್ಕಿದ್ರೆ ಮೇಷ್ಟ್ರು ಅಯ್ಯೋ ಅನ್ಸ್ತಾ ಇದೆ ಸರ್. ನಿಮ್ಮನ್ನು ಸಂತೋಷ ಪಡಿಸೋರು ನಂಗೆ ಕಳ್ಸಲ್ಲ ಸರ್. ಏನು ಸಂತೋಷ ಪಡಿಸ್ತೀಯ ಈಗ ಗಣಿತಕ್ಕೆ ಬೇಡ ಬಿಟ್ಬಿಡಿ ಸರ್, ವಿಜ್ಞಾನಕ್ಕೆ ಬರ್ತಿದ್ರಲ್ಲ. ಹಾಂ, ಕೇಳಿ ಸರ್, ವಿಜ್ಞಾನದಾಗ ಏನು ಕೇಳ್ತಾರೆ ಕೇಳಿ ಸರ್. ಈಗ ನಾನು ಪ್ರಶ್ನೆ ಕೇಳಬೇಕಾ? ಸರ್ ನಮ್ಮಪ್ಪ ಇವತ್ತು ದಿನಕ್ಕೂ ಬಾಯ್ ಮುಚ್ಚು. ಪ್ರಶ್ನೆ ಕೇಳ್ಬೇಕು ತಾನೆ? ಕೇಳ್ತೀನಿ ಅಷ್ಟೇ. ಸರಿ, ವಿಜ್ಞಾನದಲ್ಲಿ ಹಾಂ ಕೇಳಿ ಸರ್. ಜಲಚರ ಎಂದರೇನು? ಯಾವಾಗ ಓದಿದ್ದಲ್ಲ ಏನು? ಸರ್ ಜ್ಞಾಪಸ್ಕೊತಾಗಿ ಸರ್. ಜ್ಞಾಪಕ ಬಂದು ಸರ್. ಏನು? ಸಾನೆ ಹಿಂದೆ ಓದಿದ್ದು, ಹಿಂದಕ್ಕೆ ಹೋಗ್ಬಿಟ್ಟಿತ್ತು. ಏನು ಹೇಳು? ಸರ್ ಜಲಚರ ಅಂದರೆ ನೀರಾಗ ವಾಸ ಮಾಡೋ ಪ್ರಾಣಿಗೆ ಜಲಚರ ಅಂತ ಸರ್. ಅದಕ್ಕೆ ಉದಾಹರಣೆ? ಹಾವು, ಮೀನು. ಪರವಾಗಿಲ್ವಲ್ಲೋ. ಶಬಾಷ್. ಜಲಚರ ಅಂತಂದರೆ ನೀರಲ್ಲಿ ವಾಸ ಮಾಡೋ ಪ್ರಾಣಿಗಳಿಗೆ ಜಲಚರ ಅಂತ ಹೇಳ್ತಾರೆ, ಸರಿಯಾದ ಉತ್ತರ. ಅದಕ್ಕೆ ಉದಾಹರಣೆ ಹಾವು, ಮೀನು. ಹ್ಞೂ ಸರ್, ಅದು ಸರಿಯಾಗಿದೆ. ಅದೇ ಪಾಠದಲ್ಲಿ ಇನ್ನೊಂದು ಪ್ರಶ್ನೆ, ಕೇಳಿ ಸರ್. ವಿಚಾರ ಎಂದರೇನು? ಬಂತು ಏನು ಸರ್? ನೀರಿನಾಗೆ ಭೂಮಿ ಮ್ಯಾಗೆ 2 ಕಡೆನೂ ವಾಸ ಮಾಡುತ್ತೆ, ಅದಕ್ಕೆ ಅದು ವಿಚಾರ ಅಂತ. ನಾನು ಏನು ಅಂದ್ಕೊಂಡಿದ್ದೆ, ಪರವಾಗಿಲ್ವಲ್ಲ. ಒಳ್ಳೇದಾಗಲಿನಪ್ಪ. ಏನು ತಟ್ಟಬೇಕಾ? ಏಯ್ ಜಾಡ್ಸೋದಿದ್ದೀನಿ, ನಾನು ಕೆರೆಯಕ್ಕೆ ಬಂದಿದ್ದೀನಿ ಅಯೋಗ್ಯಂತಂದು. ಕೆರಿಬೇಕಂತೆ. ಪರವಾಗಿಲ್ಲ ಅಂತಂದರೆ ಆಗಲೇ ತೋರಿಸ್ತೀಯ ಬುದ್ಧಿ. ನೋಡೋದು, ವಿಚಾರ ಅಂತಂದರೆ ನೀರಲ್ಲೂ ವಾಸ ಮಾಡುತ್ತೆ, ಭೂಮಿ ಮೇಲೇನೂ ವಾಸ ಮಾಡುತ್ತೆ. ಅದಕ್ಕೆ ಉದಾಹರಣೆ ಕಪ್ಪೆ. ಅಂಥದ್ದೇ ಇನ್ನೊಂದು ಕಪ್ಪೆ. ಲೇ, ಇನ್ನೊಂದು ಬೇರೆ ಹೇಳಬೇಕು. ನಾನು ಅವ್ರ ದೊಡ್ಡಪ್ಪನ ಚಿಕ್ಕಪ್ಪನ ಇರ್ಬೋದು ಬಿಟ್ಬಿಡೋ. ಬಿಟ್ಟೆ ಸರ್. ಈಗ ಆಗಾಗ ಇತಿಹಾಸ ತಗೊಳ್ತಾ ಇದ್ನಲ್ಲ ನಾನು. ಸಮಾಜ, ಮಹಿಳಾ ಸಮಾಜ ಇಲ್ಲ ಅವರಲ್ಲ. ಲೇ, ಸಮಾಜ ಅಂತಂದ್ರೆ ಹಿಸ್ಟ್ರಿ ಕಣೋ. ಹಿಂದೆ ನಡೆದಿದ್ದು ಈ ರಾಜರ ಕಥೆಗಳು ಅದು ಇದಲ್ಲ ಇಲ್ಲದವನು. ಲೇ, ಎಲ್ಲಿ ಹಾಳಾಗೋದೆ?
ನಾನು ಅದೇ ಇದೇನು ಮೇಷ್ಟ್ರು ಇಷ್ಟೊಂದು ಅಸಹ್ಯ ಮಾತಾಡ್ತಾವ್ರೆ ಅಂತ ನಾನು ಲೇ ಅಲ್ವೋ ಈ ರಾಜರ ಕಥೆಗಳು ಅದು ಅಂತಂದ್ರೆ ಹಿಂದೆ ಹೋಗಿ ನೋಡ್ತೀಯಲ್ಲ, ಮಾನಿಟರ್ ಕಡಿಮೆ ಮಾಡಿದ್ದು ರಾಜರ ಕಥೆಗಳು ಅದು. ಈ ಮಹಾಭಾರತ ಓ ಕತ್ತಿ ಗುರಾಣಿ ಹಾ. ಕೇಳಿ ಸರ್, ಅದೆಲ್ಲ ಗೊತ್ತು ಸರ್ ನನಗೆ. ಮಹಾಭಾರತದಲ್ಲಿ ಒಂದು ಪ್ರಶ್ನೆ ಕೇಳೋಣ ಈಗ. ಕೇಳಿ ಸರ್. ಮಹಾಭಾರತವನ್ನು ರಚಿಸಿದ ಕವಿ ಯಾರು? ಗಣೇಶ. ಶಬಾಷ್, ಹಾಗೆ ಪಟಾಪಟ್ ಅಂತ ಹೇಳ್ತಾ ಹೋಗ್ತಾ ಇರೋ, ನಾನು ಕೇಳ್ತಾ ಹೋಗ್ತಾ ಇರ್ತೀನಿ. ಗುರುಗಳೇ, ಗಣೇಶ ಬರೀ ಮಹಾಭಾರತ ಬರ್ದಿದ್ದಲ್ಲ, ಮುಂಗಾರು ಮಳೆ ಒಳಗೆ ಹೆಂಗ್ ಮಾಡವನೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಲೇ ಅಲ್ಲೋ, ನಾನೇನೋ ಪರವಾಗಿಲ್ಲ ಅನ್ಕೊಂಡೆ. ಆ ಗಣೇಶ ಅಲ್ವಾ? ಲೇ ದೇವರು ಗಣೇಶನು. ಅವನೆಷ್ಟು ಅದವನು ಸರ್? ಗೊತ್ತಿಲ್ಲ ಸರ್, ಕೇಳಿದೆ. ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಷ್ಟೇ, ಅಷ್ಟು ಹೇಳ್ಬೇಕು. ನಮ್ಮಪ್ಪ ಇವತ್ತು ಸುಮ್ಮನೆ ಇರು, ನಿಮ್ಮ ಅಪ್ಪನ ವಿಚಾರ ಬೇಡ. ಈಗ ರಾಮಾಯಣದಲ್ಲಿ ಒಂದು ಪ್ರಶ್ನೆ ಕೇಳಿದೆನೋ, ಅದು ಕೇಳಿ ಸರ್. ತಿಂಗಳ ಗೊತ್ತು ನಂಗೆ ಅದು. ಕೇಳಿ ಸರ್. ತರಲೆ ಮಾಡಬೇಡ. ಇಲ್ಲ ಸರ್, ಸರಿಯಾಗಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ಬೇಕು, ಏನೇನು ಹೇಳ್ಬೇಡ. ಬಾಯಿಗೆ ಬಂದಿದೆ. ಈಗ ರಾಮ ವನವಾಸ ಹೋದ್ಮೇಲೆ ಭರತ ಕಾಡಿಗೆ ಹೋದ. ಹೌದು. ವಾಪಸ್ ಬರ್ಬೇಕು ನೀನು ಅಂತ ಕೇಳ್ದ, ಅವ್ನು ಬರಲಿಲ್ಲ. ಸರಿ, ನೀನಿಲ್ದ ರಾಜ್ಯ ನನಗೆ ಬೇಡ, ನಾನು ನಿನ್ನ ಜೊತೆ ಎಲ್ಲ ವನವಾಸಕ್ಕೆ ಬರ್ತೀನಿ ಅಂತಂದ. ಬೇಡಪ್ಪ, ನೀನು ರಾಜ್ಯಭಾರ ಮಾಡು, ನಾನು ವನವಾಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಆದರೆ ಅವನೇನು ಮಾಡ್ದ, ಪಾದಕೆಗಳನ್ನ ತಂದು ನಿನ್ನ ಪಾದಕೆಗಳನ್ನ ಇಟ್ಟು ರಾಜ್ಯಭಾರ ಮಾಡ್ತೀನಿ ಅಂತೇಳಿ ಪಾದಕೆಗಳನ್ನ ತಂದ. ಯಾಕೆ ಸರ್? ಕಡಲೆ ಬೀಜ ತಿನ್ನೋರಿಗೆಲ್ಲ ಗೊತ್ತು, ನೀವೇನು ಸಹ ಹಿಂಗೆ ಕೇಳ್ತೀರ? ನೀನು ಹೇಳೋ. ಚಿಕ್ಕ ಚಿಕ್ಕ ಮಕ್ಳು ಗೊತ್ತಿರೋ ವಿಚಾರ. ನೀನು ಹೇಳು. ಏನಿಲ್ಲ ಸರ್, ಈಗ ಚಪ್ಪಲಿ ಅಲ್ಲೇ ಬಿಟ್ಟು ಬಂದರೆ ರಾಮ ತಿರ್ಗಾ ವಾಪಸ್ ಬರ್ತಾನೆ. ತಿರ್ಗಾ ಸೀಟ್ ಹೋಗ್ತದೆ. ಬರೇ ಕಾಲಾಗಿ ನಡೆದು ಅಕ್ಕುಟ್ಟು ಹೋಗ್ಲಿ, ಅವ್ನು ಇಲ್ಲಿಗೆ ಬರೋದು ಬೇಡ ಅಂತ ಇಷ್ಟೇ ನೋಡ್ರಿ ಮಾಡಿ ಕೆಲಸ. ಯಾವನವನು ಇಷ್ಟ ಇಲ್ವಾ? ಲೇ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳಿದೆ ನಾನು. ಮತ್ತೆ ಸೀಟ್ ತಲಹರಟೆ ಮಾತಾಡಬೇಡ ನೀನು. ಇಲ್ಲಿ ಯಾಕೆ ಹಿಂಗೆ ಸಾಯ್ತಾವ್ರು ಸೀಟ್ಗೆ? ಇಲ್ಲಿ ಅವ್ರ ವಿಚಾರ ಬೇಡ ನಮಗೆ, ಸರಿ ಅದು ಓಕೆ ಬಿಡು. ಈಗ ಜನರಲ್ ನಾಲೆಡ್ಜ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹಂಗಂದ್ರೆ ಜನರಲ್ ನಾಲೆಡ್ಜ್ ಅಂದ್ರೆ ಸಾಮಾನ್ಯ ಜ್ಞಾನ. ಇದು ಓದಿರೋರು ಓದಿರೋರು ಯಾರು ಬೇಕಾದ್ರೂ ಹೇಳ್ಬೋದು. ನೀವು ಹೇಳ್ರಿ. ಅವ್ರು ಹೇಳಲ್ಲ, ನೀನು ಬೊಗಳ್ಬೇಕು. ಈಗ ತಾಯಿ ಬಗ್ಗೆ ಒಂದು ಪ್ರಶ್ನೆ. ತಾಯಿ ಬಗ್ಗೆ. ಅಮ್ಮ ಇಲ್ ಬಗ್ಗೆ ಕೇಳ್ತಾರದು. ನಿಮ್ಮಮ್ಮ ಹೋಗ್ಬಿಟ್ರೇನು? ಹತ್ರ ಹೋಗ್ಬಿಟ್ರು ಅಂತಾನ. ಮತ್ತೆ ಆಕಾಶ ನೋಡ್ಕೊಂಡು ಅಮ್ಮ ಅಂದ್ರೆ ನಾನು ಅಲ್ಲಿ ಮೇಲ್ ಮನೇಲಿ ಇರೋದು. ನಮ್ಮಮ್ಮ ಜ್ಞಾಪಕ ಬಂದಾಗೆಲ್ಲ ಹೇಳ್ತೀನಿ ನಾನು. ಅಮ್ಮನ ಬಗ್ಗೆ ಪ್ರೀತಿ ಗೌರವ ಇಟ್ಕೋಬೇಕು. ಹಾಗೆ ಅಪ್ಪನ ಬಗ್ಗೆ ಅಪ್ಪು ಸುದ್ದಿ ಮಾತ್ರ ಹೇಳ್ಬೇಡಿ ಸರ್. ಯಾಕೋ ಹಿಂಗಾಡ್ತೀಯ? ಏನದು ಎಲ್ಲ ಮ್ಯೂಟ್. ಜನ್ಮ ಕೊಟ್ಟವನಲ್ಲ. ಎಲ್ಲ ಮಾತಾಡಬಾರ್ದು. ಜನ್ಮ ಕೊಟ್ಟವನಲ್ಲ ಅಂತಂದ್ಯಲ್ಲ, ಅದಕ್ಕಾದ್ರೂ ಮಾತಾಡಬಾರ್ದು. ನಮ್ಮಪ್ಪ ಇವತ್ತು ಬೇಡ, ಶುರು ಮಾಡ್ತೀನಿ ಈಗ. ಇದು ಪ್ರಶ್ನೆನೇ, ಆಡಲ್ಲ, ಆಮೇಲೆ ಸರಿಯಾಗಿ ಕೇಳಿಸ್ಕೊ. ತಾಯಿಗಿಂತ ದೇವರಿಲ್ಲ. ಪ್ರಶ್ನೆನ ಇದನ್ನು ಹೇಳ್ತಾ ಇದ್ದಂಗಿದೆಯಾ? ನಾಯಿಗಿಂತ ಪ್ರಾಣಿ ಇಲ್ಲ, ಬೇವಿಗಿಂತ ಕಹಿಯೇಗಿಲ್ಲ, ಬೇವಿಗಿಂತ ಕಹಿಯೇಗಿಲ್ಲ. ಹೌದೋ ಅಲ್ಲವೋ, ಹೌದೋ ಅಲ್ಲವೋ. ತಾಯಿಗಿಂತ ದೇವರಿಲ್ಲ, ನಾಯಿಗಿಂತ ಪ್ರಾಣಿಗಿಲ್ಲ. ತಾಯಿಗಿಂತ ದೇವರಿಲ್ಲ, ನಾಯಿಗಿಂತ ಪ್ರಾಣಿಗಿಲ್ಲ. ಬೇವಿಗಿಂತ ಕಹಿಯೇಗಿಲ್ಲ. ಹೌದೋ ಅಲ್ಲವೋ, ಹೌದೋ ಅಲ್ಲವೋ. ತಾಯಿ ಹಾಲು ವಿಷವಾಗೊಲ್ಲ, ತಾಯಿ ನಮಗೆ ಅನ್ಯಳುವಲ್ಲ. ತಾಯಿ ಹಾಲು ವಿಷವಾಗೊಲ್ಲ, ತಾಯಿ ನಮಗೆ ಅನ್ಯಳುವಲ್ಲ. ತಾಯಿಗಿಂತ ಮಿಗಿಲೇಗಿಲ್ಲ. ಹೌದೋ ಅಲ್ಲವೋ, ಹೌದೋ ಅಲ್ಲೇ. ಅಲ್ಲೋ ಪ್ರಶ್ನೆ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದೆ ಕೂತ್ಕೊಂಡು? ಲಾಲಿ ಆಡಿದ್ದಂಗಿತ್ತು, ಯಾಕೆ ಸರ್ ನಿಲ್ಸ್ಬಿಟ್ರಿ? ನಾನು ಲಾಲಿ ಹಾಡು ಮುಲುಕ್ಸೋಣ ಅಂತ ಬಂದಿದೆ ಇಲ್ಲಿ. ಯಾವ ಲೇ ತಬಲಾ ನಾಣಿಯ ಹಾಸ್ಯ ಇನ್ನೂ ಬಾಕಿ ಇದೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.